ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತೆಂಗಿನಕಾಯಿ ಬರ್ಫಿ ಅಥವಾ ತೆಂಗಿನಕಾಯಿ ಮಿಠಾಯಿನ ಯಾವ ರೀತಿ ಬೆಲ್ಲನ ಸೇರಿಸಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಅರ್ಧ ಲೋಟ ಟೀ ಕಪ್ಪಲ್ಲಿ ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಬೆಲ್ಲ ಕರಗಿಸ್ಕೊಳ್ಳೋದಕ್ಕೋಸ್ಕರ ಒಂದು ಬೌಲು ಬೆಲ್ಲನ ಸೇರಿಸ್ಕೊಂಡಿದ್ದೀನಿ. ಆನಂತರ ಒಂದು ಮಿಕ್ಸಿಗೆ ನಾನು ಬೆಲ್ಲ ತಗೊಂಡಿದ್ನಲ್ಲ ಅದೇ ಬೌಲಲ್ಲಿ 2 ಬೌಲಷ್ಟು ತೆಂಗಿನ ತುರಿನ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೊಳ್ತೀನಿ. ಇವಾಗ ಬೆಲ್ಲನ ಪಾತ್ರೆಗೆ ಹಾಕಿಟ್ಟಿದ್ನಲ್ಲ ಅದು ಕರಗೋವರೆಗೂ ಈ ರೀತಿ ಮಾಡಿಕೊಂಡು ಆನಂತರ ನಾನು ಮಿಠಾಯಿನ ಮಾಡೋ ಬಾಣಲೆಗೆ ಈ ನೀರನ್ನ ಬಸ್ಕೊಳ್ತೀನಿ. ಕಾಫಿ ಸೋಸೋದ್ರಲ್ಲಿ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ತೀನಿ ಅಥವಾ ಸೋಸ್ಕೊಳ್ತೀನಿ. ಈ ರೀತಿ ಸೋಸ್ಕೊಂಡ ನಂತರ ಇದೇನು ಪಾಕ ಏನು ಬರೋದೇನು ಬೇಕಾಗಿಲ್ಲ. ಇದು ಕುದಿಯುತ್ತಲ್ಲ, ಇವಾಗಲೇ ನಾನು ತೆಂಗಿನಕಾಯಿ 2 ಲೋಟ 2 ಬೌಲ್ನ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಇಲ್ಲಿಗೆ ಸೇರಿಸ್ಕೊಳ್ತೀನಿ. ಇವಾಗ ಏಲಕ್ಕಿ ಪುಡಿನ ಹಾಕ್ಕೊಂಡೆ. ಆನಂತರ ಒಂದು ತಟ್ಟೆಗೆ ತುಪ್ಪನ ಈ ರೀತಿ ಸವರಿ ಇಟ್ಕೊಳ್ತೀನಿ. ಆನಂತರ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ತೆಂಗಿನಕಾಯಿನ ರುಬ್ಕೊಂಡಿದ್ದೀನಲ್ಲ, ಸಣ್ಣದಾಗಿ ರುಬ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತೀನಿ. ನೀವು ಬೇಕಿದ್ದರೆ ಗಸಗಸೆನ ಹುರಿದು ಇದಕ್ಕೆ ಸೇರಿಸ್ಕೋಬೋದು. 1-2 ಸ್ಪೂನಷ್ಟು ಗಸಗಸೆನ ಹುರಿದು ಸೇರಿಸ್ಬೋದು. ನಾನಿಲ್ಲಿ ಹಾಕ್ಕೊಂಡಿಲ್ಲ, ಹಾಗೇ ಮಾಡ್ತಿದ್ದೀನಿ. ಈ ರೀತಿ ಇದು ಸೈಡಲ್ಲೆಲ್ಲ ಬಿಡಬೇಕು. ಆಮೇಲೆ ಕೈಯಲ್ಲಿ ಎತ್ತಿ ಸ್ವಲ್ಪ ನೋಡಿದಾಗ ಇದು ಕೈಗೆ ಅಂಟಬಾರ್ದು. ಅಲ್ಲಿವರೆಗೂ ನಾವು ಇದನ್ನು ಈ ರೀತಿ ಮಧ್ಯಮ ಉರಿನಲ್ಲಿ ಬೇಯಿಸ್ಕೊಳ್ತಾ ಹೋಗಬೇಕು. ಈ ರೀತಿ ಮಧ್ಯಮ ಉರಿನಲ್ಲೇ ನಿಧಾನಕ್ಕೆ ಕೈ ಆಡ್ತಾ ಅಂದರೆ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೋಬೇಕು. ಇದನ್ನು ಸ್ವಲ್ಪ ಕೈಯಲ್ಲಿ ತೆಗೆದು ನೋಡಿದಾಗ ಅದು ಕೈಗೆ ಅಂಟಬಾರ್ದು, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ನೋಡಿ, ಇವಾಗ ಇನ್ನೂ ಸ್ವಲ್ಪ ಅಂಟ್ತಿದೆ ಕೈಗೆ. ನಾನು ಚೆಕ್ ಮಾಡಿ ನೋಡಿದ್ದೀನಿ. ಇವಾಗ ಆಗಿದೆ, ಕೈಗೆ ಅಂಟ್ತಾ ಇಲ್ಲ. ಇವಾಗ ನಾನು ತುಪ್ಪ ಸೇರಿಸಿಟ್ಕೊಂಡಿದ್ನಲ್ಲ ಆ ಪಾತ್ರೆಗೆ ಹಾಕ್ಕೊಂಡು ಈ ರೀತಿ ಪ್ರೆಸ್ ಮಾಡಿ ಮೇಲೆಲ್ಲ ನೀಟಾಗಿ ಈ ರೀತಿ ಮಾಡಿಕೊಂಡು ಅರ್ಧ ಗಂಟೆ ಬಿಡಬೇಕು. ಅರ್ಧ ಗಂಟೆ ಬಿಟ್ಟ ನಂತರ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ತೆಗೆದಿಟ್ರೆ ತೆಂಗಿನಕಾಯಿ ಮಿಠಾಯಿ ಬೆಲ್ಲ ಸೇರಿಸಿ ಮಾಡಿರೋದು ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಒಂದು ಸರಿ ಟ್ರೈ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.